ಮೂಡ್ ಬಂತು, ಕತೆ ಹೇಳು ಮೂಡ್ ಬಂತು. ರಜಿಯಾ ಕತೆ ಹೇಳು ಮೂಡ್ ಬಂದಿದ್ದೀವಿ, ಕೇಳು. ನೋಡಿ, ನಿಮ್ ಕತೆ ಕೇಳಿ ಕೇಳಿ ನನ್ನ ತಲೆ ಚಿಟ್ಟ ಹಿಡಿದೋಗಿದೆ. ದಯವಿಟ್ಟು ನೀವು ನನ್ನ ಕತೆ ಹೇಳ್ಬೇಡಿ. ಅಲ್ಲ ಕಣೆ ಅದು. ಪ್ಲೀಸ್. ಲೇ ನೀನೇನ್ ಕೇಳ್ಬೇಡ, ಹೋಗಿ. ಆ ಗಣೇಶ ಇದ್ದಾನೆ. ಏ ಗಣೇಶ! ನೀವಾ ಸರ್? ಬರೀ ಬರೀ ರಾತ್ರಿ ಇಷ್ಟೊತ್ತಾಗಿದೆ, ಮಳೆ ಬೇರೆ ಬರೋ ಹಾಗಿದೆ, ಅಂಥದ್ರಲ್ಲಿ ಬಂದ್ಬಿಟ್ಟಿದ್ದೀರಲ್ಲ. ನಾನು ಒಂದು ಭಯಾನಕವಾದ ಕತೆ ಓದ್ಬಿಟ್ಟಿದ್ದೀನಿ, ಅದನ್ನ ನನಗೆ ಹೇಳ್ಬೇಕು ಅನ್ಸ್ಬಿಡ್ತು. ಒಳ್ಳೆ ಕೆಲಸ ಮಾಡಿದೆ. ನನಗೂ ಒಬ್ಬನೇ ಕೂತು ಕೂತು ಬೇಜಾರಾಗಿತ್ತು. ನೀನು ಒಂಟಿ ಆಗಿರ್ತೀಯಾ? ನಾನು ಕಥೆಯೆಲ್ಲ ಹೇಳ್ಬಿಟ್ಟು ಮಗ, ನಂಗೆ ಗೊತ್ತು ನೀನೆಷ್ಟು ಪೇನಲ್ಲಿದೆಯಾ ಅಂತ. ನೀನು ಡಿಪ್ರೆಷನಿಂದ ಆಚೆ ಬರೋಕ್ಕೆ ಏನೆಲ್ಲ ಟ್ರೈ ಮಾಡಿದ್ಯಾ, ಎಷ್ಟೆಲ್ಲ ಡಾಕ್ಟರ್ ಹತ್ರ ತೋರಿಸಿದ್ಯಾ, ಆದರೆ ಎಲ್ಲೂ ವರ್ಕೇ ಆಗಿಲ್ವಲ್ಲೋ. ನಿನ್ನ ಈ ಥರ ನೋಡೋಕ್ಕೆ ಆಗ್ತಿಲ್ಲ ಮಗ. ಅದಕ್ಕೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಗ. ಇದನ್ನ ಟ್ರೈ ಮಾಡು, ಮೇ ಬಿ ದಿಸ್ ಕ್ಯಾನ್ ಹೀಲ್ ಯು. ಇದು ನಾರ್ಮಲ್ ಗಾಂಜಾ ಅಲ್ಲ ಮಗ, ಲ್ಯಾಬಲ್ಲಿ ಗ್ರೋ ಮಾಡಿರೋದು. ಹುಷಾರಾಗಿ ಟ್ರೈ ಮಾಡು ಮಗ, ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಬ್ಯಾಡ್ ಟ್ರಿಪ್ ಆದರೆ ಕಷ್ಟ. ಬ್ಯಾಡ್ ಟ್ರಿಪ್ಪಾ? ಅಂದರೆ ಅಂದರೆ ಏನೇನೋ ಇಮ್ಯಾಜಿನೇಷನ್ ಬರುತ್ತೆ, ರಿಯಲ್ ಆಗಿ ಆಗ್ತಿದ್ಯೋ ಅಥವಾ ಇಮ್ಯಾಜಿನೇಷನ್ ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಒಟ್ನಲ್ಲಿ ಸೈಕ್ ಮಾಡೋದು ಮಗ. ಓಯ್, ಇಲ್ಲೇನ್ರಿ ಮಾಡ್ತಿದ್ದೀರಾ? ನಿಮ್ಗೇನ್ರಿ ಬಂದಿದೆ ದೊಡ್ಡ ರೋಗ? ಟೈಮ್ ನೋಡಿ ಎಷ್ಟಾಯ್ತು ಅಂತ. ಅದು ಸುಮ್ಮನೆ ಕೂತಿದ್ದೆ ಹಾಗೆ ಕ್ಯಾಶುವಲ್ ಆಗಿ. ಕರೆಕ್ಟಾಗಿ ಹೇಳ್ರಿ, ಏನ್ರಿ ಮಾಡ್ತಿದ್ದೀರಾ? ಅದು ನಿದ್ದೆ ಬರ್ತಿರ್ಲಿಲ್ಲ. ಕರೆಕ್ಟ್, ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಕೂತಿದ್ದೆ. ಬಟ್ ಈಗ ಬರ್ತಿದೆ, ಮಲಗ್ತೀನಿ. ನಿಂತ್ಕೊಳ್ರಿ, ಬನ್ನಿ ಇಲ್ಲಿ. ಏನಾಗಿದೆ ನಿಮಗೆ? ಯಾಕೊಂಥರ ಆಡ್ತಿದ್ದೀರಾ? ಒಂದ್ಸಲ ನನ್ನ ನೋಡಿ ಭಯ ಪಡ್ತೀರಾ, ಒಂದೊಂದ್ಸಲ ಹೆದರ್ಕೋತೀರಾ, ಒಂದೊಂದ್ಸಲ ಓಡಿ ಹೋಗ್ಬಿಡ್ತೀರಾ. ಯಾಕೆ ಹಿಂಗೆ ಆರ್ಡಾಗಿ ಬಿಹೇವ್ ಮಾಡ್ತಿದ್ದೀರಾ? ಏನೂ ಇಲ್ವಲ್ಲ, ನಾರ್ಮಲ್ ಆಗೇ ಇದ್ದೀನಿ ನಾನು. ನಂಗೇನಾಗಿದೆ? ನೀನೊಳ್ಳೆ ಏನೇನೋ ಯೋಚನೆ ಮಾಡ್ಕೊಂಡು. ಯಾವಾಗಲೂ ಹಿಂಗೆ ಮಾಡ್ತಾರೆ. ಹಲೋ 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 ಅಮ್ಮ, ಮಗಳೇ, ಯಾಕಮ್ಮ ಅಳ್ತಿದ್ಯಾ? ಅದು ನಿನ್ ತಮ್ಮನ ಮತ್ತೆ ಪ್ರಾಬ್ಲಮ್ ಆಗಿದೆ. ನಂಗೆ ಹೆದರಿಕೆ ಆಗ್ತಾ ಇದೆ. ನಿನ್ ತಮ್ಮನ್ ಸಾಯಿಸ್ಬಿಡ್ತಾರೆ ಕಣೆ. ಕೇಳು, ಹೆದರ್ಬೇಡ, ನಿನ್ ತಮ್ಮನ್ ಸಾಯಿಸ್ತಾರೆ. ಕರೆಕ್ಟ್ ಆಗಿ ಹೇಳು, ಇದೆಲ್ಲ ಯಾವಾಗಾಯ್ತು? ನಾನು ಸ್ಕೂಲಲ್ಲಿ ಇದ್ದಾಗ ಇವ್ನ್ ಬಂದ್ ಹೇಳ್ದ. ಅಮ್ಮ ಇರು, ಅಳ್ಬೇಡ. ಅಪ್ಪ ಎಲ್ಲಿ? ಅಪ್ಪ ಟೌನ್ ಹೋಗಿದ್ದಾರೆ. ಇದೆಲ್ಲ ಯಾವಾಗಾಯ್ತು? ಸರಿ, ನಾ ಇವಾಗ್ಲೇ ಹೊರಡ್ತೇನೆ. ಕೈ ಕಾಲು ಆಡ್ತಿಲ್ಲ ಏನು? ಹೇಳ್ದೆ ಅಲ್ಲ, ಇವಾಗ್ಲೇ ಹೊರಡ್ತೇನೆ. ಇಷ್ಟೊತ್ತಲ್ಲಿ ಅವ್ರೇನು ಅನ್ನಲ್ವಾ? ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ತೇನೆ. ಅವ್ರು ಬರೋದ್ ಬೇಡಮ್ಮ. ಇಲ್ಲ, ಅವ್ರನ್ನ ಕರ್ಕೊಂಬರಲ್ಲ. ನಿನ್ ತಮ್ಮನ್ ವಿಷಯ ಮಾತ್ರ ಅವ್ರು ಗೊತ್ತಾಗ್ಬಾರ್ದು ಮಗಳೇ. ಎಲ್ಲೇ ಇದೆಯಾ? ಕಾಫಿ ತಂದಿಲ್ವೇನ ಇನ್ನ? ಲೇ ಇವಳೆ, ಎಲ್ಲೇ ಇದೆಯಾ? ಎಲ್ಲಿದೆಯಾ? ಎಲ್ಲೋದ್ಲು?
ಇಲ್ಲೇ ಇದೆಯಾ? ರೀ, ಸಾರಿ ರೀ, ಊರಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಕುತ್ತಿಗೆ ತನಕ ಬಂದಿದೆ. ಅದು ಏನು ಅಂತ ಹೇಳೋ ಪರಿಸ್ಥಿತಿಲೂ ನಾನಿಲ್ಲ. ಅದು ನಾನು ನಮ್ಮ ಫ್ಯಾಮಿಲಿ ಒಂದು ಸೀಕ್ರೆಟ್ನ ಮುಚ್ಚಿಟ್ಟಿದ್ದೀವಿ. ಹಾಂ, ನನಗೊಬ್ಬ ತಮ್ಮ ಇದ್ದಾನೆ. ಹೌದು, ಅವನದೇ ಪ್ರಾಬ್ಲಮ್ ಆಗಿರೋದು. ಇದು ಬಿಟ್ಟು ಬೇರೇನೂ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಸಾರಿ, ನಾನು ನನ್ನ ಫ್ಯಾಮಿಲಿ ಇದನ್ನೇ ಇಷ್ಟು ದಿನ ಮುಚ್ಚಿಟ್ಟಿದ್ದು. ಅದು ನನಗೊಬ್ಬ ತಮ್ಮ ಇದ್ದಾನೆ ಅಂತ. ಇವಳು ತಮ್ಮ ಇರೋ ಮ್ಯಾಟರ್ ಈಗ ಯಾಕೆ ಹೇಳ್ತಿದ್ದಾಳೆ? ಅದು ನಾನು ಕರ್ಕೊಂಡು ಹೋಗದೆ ಇರೋವಂಥದ್ದು ಏನಿದೆ ಅಷ್ಟು ಇಂಪಾರ್ಟೆಂಟ್ ಆಗೋದು ನಾನು? ಏನೋ ಬೇರೆ ವಿಷಯ ಇದೆ, ಬಂದಾಗ ವಿಚಾರಿಸ್ತೀನಿ. ಮಗ, ಇದನ್ನೇ ಅಭ್ಯಾಸ ಮಾಡ್ಕೋಬೇಡ. ದಿಸ್ ಮೈಟ್ ಲೀಡ್ ಟು ಕ್ಯಾನಬಿಸ್ ಇಂಡ್ಯೂಸ್ ಸೈಕೋಸಿಸ್. ರಾಜು, ಏ ರಾಜ, ರಾಜ ತೆಗಿಯಪ್ಪ ಬಾಗ್ಲು. ವಾ, ಏನಂಕಲ್ ನೀವು ಬೆಳಗ್ಗೆ ಬೆಳಗ್ಗೆ? ಏ, ನಿಮ್ಮ ಮನೆ ಓನರ್ ನಾನು, ನನಗೆ ಹಿಂಗೆ ಕೇಳ್ತೀಯಲ್ಲೋ? ವಿಷಯ ಏನಪ್ಪ ಅಂದರೆ, ನಾನು ಮೆಟ್ಲತ್ಕೊಂಡ್ ಬರ್ತಾ ಇದ್ನ, ಸಡನ್ನಾಗಿ ಕತೆ ಹೇಳೋ ಮೂಡ್ ಬಂದ್ಬಿಡ್ತು. ಬಾ, ಒಂದು ಸ್ವಾರಸ್ಯವಾದ ಕತೆ ಹೇಳ್ತೀನಿ ಬಾ. ಅಂಕಲ್, ಅದು ಸ್ವಲ್ಪ ಬಿಸಿ ಇದ್ದೆ. ಬಿಜಿ ಏನು ಎಲ್ಲರೂ ಇರ್ತಾರೆ. ಬಾಪ ನೀನು, ಬಾ ಬಾ ಬಾ. ಸ್ವಾರಸ್ಯವಾದ ಕತೆ ಅಂತ ಹೇಳ್ತಾ ಇದ್ದೀನಿ, ಬಿಜಿ ಅಂತೆ ಬಿಜಿ. ಆರಯ್ಯ, ಈಗ ಕತೆ ಸ್ಟಾರ್ಟ್ ಮಾಡೋಣ. ಓಕೆ, ಈ ಕತೆ ಒಂದು ಸಿಟಿಯಲ್ಲಿ ನಡೆಯುತ್ತೆ. ಊರಾಚೆ ಒಂದು ನಾಯಿ ಬೊಗಳ್ತಾ ಇರುತ್ತೆ. ಅಂತ ಅಳ್ತಾ ಇರುತ್ತೆ. ಒಂದು ಮನೆ, ಅದರಲ್ಲೊಬ್ಬ ಹುಡುಗ, ಅವನ ಏಜು ನಿನ್ನ ಏಜೆ. ಅವನ ಹೆಸರು ರಾಜು, ನಿನ್ನ ಹೆಸರೇ. ಅವನ ಹೆಂಡತಿಗೆ ಒಂದು ಕಾಲ್ ಬರುತ್ತೆ. ಟ್ರಿನ್ 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 ಟ್ರಿನ್. ಆ ಕಡೆಯಿಂದ, ಮಗಳೇ ಸ್ವಲ್ಪ ಎಮರ್ಜೆನ್ಸಿ ಅಮ್ಮ, ಬೇಗ ಹೊರಟುಬಮ್ಮ ಅಂತ. ಹೆಂಡತಿ ರಾತ್ರಿ ಊರಿಗೆ ಹೊರಟ್ಬಿಡ್ತಾಳೆ. ಹೋಗೋಕ್ಕೂ ಮುಂಚೆ ಅವ್ರ ಹೆಂಡತಿ ಒಂದು ಲೆಟ್ರ್ ಬರೆದಿಟ್ಟು ಹೋಗಿರ್ತಾಳೆ. ಅದರಲ್ಲಿ ಒಂದು ರಹಸ್ಯ ಇರುತ್ತೆ. ನನಗೊಬ್ಬ ತಮ್ಮ ಇದ್ದಾನೆ, ಅವನದೇ ಪ್ರಾಬ್ಲಮ್ ಆಗಿರೋದು. ಆ ಲೆಟರ್ನ ಓದ್ಬಿಟ್ಟು ಒಂದು ಕಡೆ ಕನ್ಫ್ಯೂಷನ್ನು, ಇನ್ನೊಂದು ಕಡೆ ಭಯ. ನನ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ? ಆ ರಹಸ್ಯ ಈಗ ಯಾಕೆ ಹೇಳ್ತಾ ಇದ್ದಾಳೆ? ಆಮೇಲೆ ಇರಯ್ಯ ರಾಜು, ಸಸ್ಪೆನ್ಸು, ಅದೇ ಸಸ್ಪೆನ್ಸು. ಸರಿ, ಆಮೇಲೆ ಅವ್ರ ಫ್ರೆಂಡು ಅವನಿಗೊಂದು ಗಾಂಜಾ ತಂದು ಕೊಟ್ಟಿರ್ತಾನೆ. ವೈಫ್ ಬಗ್ಗೆ ತಲೆ ಕೆಡಿಸ್ಕೊಂಡು ಗಾಂಜಾನ ಇನ್ನೇನು ಹಚ್ಚಬೇಕು ಕಣಯ್ಯ. ಡೋರ್ ನಾಕ್ ಆಗುತ್ತೆ. ಟಾಕ್ 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 ಟಾಕ್. ಯಾರದು? ಇರಯ್ಯ ಹೇಳ್ತೀನಿ, ಅದ್ಯಾಕೆ ಒಳ್ಳೆ 7 ತಿಂಗಳಿಗೆ ಹುಟ್ಟಿದವ್ರ ಥರ ಆಡ್ತೀಯ? ಹೋಗಿ ಡೋರ್ ಓಪನ್ ಮಾಡ್ತಾನೆ. ನೋಡಿದರೆ ಮನೆ ಓನರು, ಒಂಥರ ನನ್ನಂಗೆ. ಅವನ ಹೆಸರು ನನ್ನ ಹೆಸರೇ, ರಾಜ್ಗೋಪಾಲ್. ಆ ಓನರ್ನ ಹೆಂಗೋ ಕಳಿಸ್ಬಿಟ್ಟು ಮತ್ತೆ ಗಾಂಜಾ ಹೊಡೆಯೋಣ ಅಂತ ಬರ್ತಾನೆ. ಮತ್ತೆ ಡೋರ್ ಶಬ್ದ, ಟಾಕ್ 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 ಟಾಕ್. ಈಗ ಯಾರು? ಕೋರಿಯರ್ ಅವನು, ರಾಂಗ್ ಅಡ್ರೆಸ್ ಬೇರೆ. ಸರಿ, ಹೆಂಗಾನ ಮಾಡಿಬಿಟ್ಟು ಕಳಿಸ್ಬಿಟ್ಟು ಈ ಸಲ ಗಾಂಜಾ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕೂತ್ಕೊಂಡು ಹಂಗೇ ಹಚ್ತಾನೆ, ಹೊಗೆ ಬಿಡ್ತಾನೆ ಬಸ ಬಸ ಅಂತ.
ಹಾಗೆ ನಶೆ ತಲೆಗೇರುತ್ತೆ, ಹಾಗೆ ರಿಲ್ಯಾಕ್ಸ್ ಆಗ್ತಾನೆ. ಅಂಕಲ್ ಆಮೇಲೆ ಮತ್ತೆ ಡೋರ್ ಶಬ್ದ. ಹಂಗೆ ನಶೆಯಲ್ಲಿ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ತಾನೆ. ನೋಡಿದ್ರೆ ರಾಜುಗೆ ಫುಲ್ಲು ಶಾಕು. ಯಾರು? ನೀನೇ ಕಂಡು ಹಿಡಿಯಯ್ಯ. ಅವನ ವೈಫು? ಅವ್ರ ವೈಫ್ ಊರಿಗೆ ಹೋಗ್ಲಿಲ್ವಾ? ಪೊಲೀಸು? ಪೊಲೀಸ್ ಯಾಕಯ್ಯ ಬರ್ತಾನೆ? ಗಂಜಾ? ಛೀ ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಬಂದಿರೋರನ್ನ ಕೆಳಗಡೆಯಿಂದ ಮೇಲೆ ನೋಡ್ತಾನೆ. ಅವನು ಯಾರು ಅಂದ್ರೆ ಹೋಗಿ ಬೀಗ ಕೊಟ್ಟು ಬನ್ನಿ ಅಂದ್ರೆ ಕತೆ ಹೇಳ್ಕೊಂಡು ಕೂತಿದ್ದೀರಾ? ಟ್ರೈನ್ ಗೊತ್ತಾಯ್ತು, ಬನ್ನಿ ಬೇಗ. ಅಯ್ಯೋ ರಾಜು, ನಾನು ಬೀಗ ಕೊಡೋಕ್ಕೆ ಅಂತ ಬಂದವನು. ನೋಡಿದ್ರೆ ಕತೆ ಹೇಳೋ ಮೂಡ್ ಬಂದ್ಬಿಡ್ತಲ್ಲ, ಕತೆ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅಯ್ಯೋ ಯಾಳಾದ ಕತೆ ಹೇಳೋ ಚಟ ಬೇರೆ. ಅಯ್ಯೋ ರಾಮ. ಆಮೇಲೆ ಈ ಕತೆ ಊರಿಂದ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಂ, ಈಗ ನನ್ನ ಮಗ ಊರಿಂದ ಬರ್ತಾನೆ, ಬಂದಮೇಲೆ ಈ ಬೀಗ ಕೊಟ್ಬಿಡು. ನಾನು ನನ್ನ ಹೆಂಡತಿ ಊರಿಗೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅಂಕಲ್ ಅದು ಯಾರು ಬಂದಿದ್ರು ಅಂತ ಹೇಳಿದ್ರೆ? ಅಯ್ಯೋ ಅದು ಸಸ್ಪೆನ್ಸ್ ಕಣಯ್ಯ. ಬಂದು ಹೇಳ್ತೀನಿ ಕಣಯ್ಯ, ದೊಡ್ಡ ಸಸ್ಪೆನ್ಸು, ಟ್ವಿಸ್ಟು. ಬನ್ರಿ ಬೇಗ. ಬರ್ತಾ ಇದ್ದೀನಿ ಇರಮ್ಮ. ಉಳಿದಾರೆ ಹೋಗೋಕ್ಕೂ ಮುಂಚೆ ಅವ್ರ ಹೆಂಡತಿ ಒಂದು ಲೆಟ್ರ್ ಬರೆದಿಟ್ಟು ಹೋಗಿರ್ತಾಳೆ. ಅದರಲ್ಲಿ ಒಂದು ರಹಸ್ಯ ಇರುತ್ತೆ. ಅಂಕಲ್ ಸುಮ್ಮನೆ ಬಿಡ್ತಾನೆ, ಬೆಳಗ್ಗೆ ಬೆಳಗ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಮಗ ಹುಷಾರಾಗೊಡಿ, ಫುಲ್ ಸೈಕ್ ಮಾಡತ್ತಿದ್ದು. ಯಾರೀ ಅದು? ಸರ್ ಕೊರಿಯರ್. ಸರ್ ಸೋಮಶೇಖರ್ ಅವರಾ? ಅಲ್ಲ ಸರ್ ಇದು 78 ತಾನೆ ಡೋರ್ ನಂಬರು? ರಾಂಗ್ ಅಡ್ರೆಸ್. ಯಾರ ಅವನು? ರಾಂಗ್ ಅಡ್ರೆಸ್ ಬೇರೆ. ಕೋಇನ್ಸಿಡೆನ್ಸ್ ಬೇಕಾದ್ರೂ ಇರ್ಬೋದಲ್ವಾ? ನೋಡಿದ್ರೆ ರಾಜುಗೆ ಫುಲ್ಲು ಶಾಕು. ರಾಜು? ಹೌದು. ನೀವು? ಗೊತ್ತಾಗ್ಲಿಲ್ವಾ? ಇಲ್ಲ. ನಾನು ರಂಗ. ಸಾರಿ. ನಾನು ರಂಗ. ಇಲ್ಲ ಸಾರಿ, ರಾಂಗ್ ಅಡ್ರೆಸ್ ಅನ್ಸುತ್ತೆ. ಬಾವಾ, ನಾನ್ ಬಾವಾ ರಂಗ. ಭಾವನ? ಹ್ಞೂ, ನಿಮ್ಮ ಹೆಂಡತಿ ತಮ್ಮ ಬಾವಾ ರಂಗ. ತಮ್ಮನ? ಭಾವನ? ರಾಂಗ್ ಅಡ್ರೆಸ್. ಬಾವಾ, ಇಲ್ಲ ಬಾವಾ, ಕರೆಕ್ಟ್ ಅಡ್ರೆಸ್ಸೇ ಇದು. ಇಲ್ಲ ಇಲ್ಲ ಸಾರಿ. ಬಾವಾ, ಊರಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಾವಾ, ಓಡ್ ಬಂದ್ಬಿಟ್ಟಿದ್ದೀನಿ. ಒಳಗೆ ಬಂದ್ಮೇಲೆ ಹೇಳ್ತೀನಿ ಬಾವಾ, ಪ್ಲೀಸ್. ಇಲ್ಲ ರೀ. ಬಾವಾ, ನಂಗೆ ಗೊತ್ತು ಬಾವಾ, ಅಕ್ಕ ಆಗಲಿ ಅಪ್ಪ ಅಮ್ಮ ನನ್ನ ಬಗ್ಗೆ ನಿಮ್ಮ ಹತ್ರ ಏನೂ ಹೇಳಿರಲ್ಲ ಅಂತ. ಎಲ್ಲರೂ ಇದ್ದರೂ ತಬ್ಲಿ ನಾನು. ನೀವು ಅಕ್ಕ ಮೊದಲನೇ ಸಲ ಮೀಟ್ ಆಗಿದ್ದು ಮಂಗಳೂರು ಇವೆಂಟಲ್ಲಿ ತಾನೆ? ಹೌದು. ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ಅರೇಂಜ್ ಮ್ಯಾರೇಜು ಅಂತ. ಅದು ಲವ್ ಮ್ಯಾರೇಜ್ ತಾನೆ? ಹಾಂ ಹಾಂ, ಇದೆಲ್ಲ ನಿಂಗೆ ಹೇಗೆ ಗೊತ್ತು? ಒಳಗೆ ಬರ್ಬೋದಾ ಬಾವಾ? ಬರ್ಬೋದು ಅನಿಸುತ್ತೆ.
ನಂಗೆಲ್ಲ ಗೊತ್ತು ಬಾವ, ನೀವು ಫಸ್ಟ್ ಬನ್ನಿ, ಎಲ್ಲ ಹೇಳ್ತೀನಿ ನಿಮಗೆ. ರಂಗ ತಾನೆ? ಹಾಂ, ಹ್ಞೂ. ಅದೇನೋ ಊರು ಪ್ರಾಬ್ಲಮ್ಮು ಏನೋ ಅಂತಿದ್ಯಲ್ಲ, ಏನದು? ಬಾವಾ, ಊರಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಾವಾ. ನಾನೊಂದು ಹುಡುಗಿನ ಲವ್ ಮಾಡಿದ್ದೆ ಬಾವಾ. ಅವ್ರ ಮನೆಯವ್ರಿಗೆ ಇದೆಲ್ಲ ಏನೂ ಇಷ್ಟ ಇಲ್ಲ ಬಾವಾ. ಅವ್ರು ನನ್ನ ಹುಡುಕ್ತಿದ್ದಾರೆ ಬಾವಾ. ಅವಳನ್ನ ಕರ್ಕೊಂಡು ಓಡ್ ಬಂದುಬಿಟ್ಟಿದ್ದೀನಿ ಬಾವಾ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಬಾವಾ, ಫೋನ್ ಮಾಡಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ಅಂತ. ಬಟ್ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ ಬಾವಾ. ಇವತ್ತು ಒಂದು ರಾತ್ರಿ ಇಲ್ಲಿ ಇರ್ತೀನಿ ಬಾವಾ. ಪ್ಲೀಸ್ ಬಾವಾ, ಒಂದು ಅವಕಾಶ ಕೊಡಿ ಬಾವಾ, ಪ್ಲೀಸ್ ಬಾವಾ, ಪ್ಲೀಸ್. ಇದಕ್ಕೆಲ್ಲ ನಿಮ್ಮ ಅಕ್ಕ ಅಷ್ಟೊಂದು ಅರ್ಜೆಂಟಲ್ಲಿ ಊರಿಗೆ ಹೋಗಿದ್ದು? ಗೊತ್ತಿಲ್ಲ ಬಾವಾ, ಪ್ಲೀಸ್ ಬಾವಾ, ಇವತ್ತೊಂದಿನ ಬಾವಾ, ಪ್ಲೀಸ್. ಇದನ್ನ ಹೇಳೋದ್ರಲ್ಲಿ ಏನಿದೆ? ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ ಬಾವಾ. ನಂಗೆ ಅಕ್ಕನೂ ಏನೂ ಸಪೋರ್ಟ್ ಮಾಡ್ತಿಲ್ಲ ಬಾವಾ. ನೀವು ಇಲ್ಲ ಅನ್ಬೇಡಿ ಬಾವಾ. ಇವತ್ತೊಂದು ನೈಟ್ ಬಾವಾ, ಪ್ಲೀಸ್ ಬಾವಾ. ಅಯ್ಯೋ, ನೀವು ಇಲ್ಲ ಅಂದರೆ ಹೆಂಗೆ ಬಾವಾ? ಪ್ಲೀಸ್ ಬಾವಾ, ಪ್ಲೀಸ್ ಬಾವಾ, ಸಾಯಿಸ್ಬಿಡ್ತಾರೆ ಬಾವಾ. ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ಇಲ್ಲ ಬಾವಾ, ಇವತ್ತೊಂದು ನೈಟ್ ಅಷ್ಟೇ. ಒನ್ ನೈಟು? ಒನ್ ನೈಟ್ ಅಷ್ಟೇ. ಪಕ್ಕ. ಸರಿ, ಕೂತ್ಕೋ ಬಾ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಕೂತ್ಕೋ, ಹೋಗು. ಥ್ಯಾಂಕ್ಸ್ ಬಾವಾ. ನಿಮ್ಮ ಅಕ್ಕಂಗೆ ವಿಷಯ ಗೊತ್ತಿಲ್ಲ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಬಿಡು. ಇದು ನೀನಿಲ್ಲಿ ಬಂದಿರೋ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಏಯ್, ಟೆನ್ಷನ್ ಯಾಕೆ ಆಗ್ತೀಯಾ? ಬೇರೆ ಯಾರು ಬರಲ್ಲ ಇಲ್ಲಿ. ನೋಡಿಲಿ, ಸಿಂಪಲ್. ಬ್ರೀದ್ ಇನ್, ಬ್ರೀದ್ ಔಟ್ 3 ಸರ್ತಿ. ಏಯ್, ಬಿಡೋ, ಉಸಿರು ಬಿಡೋ, ಹೋಗ್ಬಿಡ್ತೀಯಾ? ಅಷ್ಟೇ, ರಿಲ್ಯಾಕ್ಸ್ ಆದ್ಯಾ? ಸಿಂಪಲ್ಲು. ಟೆನ್ಷನ್ ಮಾಡ್ಕೋಬೇಡ, ನನಗೂ ಟೆನ್ಷನ್ ಕೊಡ್ಬೇಡ. ಇಲ್ಲ. ಅದು ಹುಡುಗಿಯಲ್ಲಿ ಕೆಳಗಿದ್ದಾಳ, ನಾನು ಕರ್ಕೊಂಬರ್ಲಾ? ಜೋಕ? ಓನರ್ ಇದ್ದಾರೆ, ನೋಡಿದ್ರೆ ಕಷ್ಟ, ನಾನು ಕರ್ಕೊಂಬರ್ತೀನಿ. ಏಯ್ ಬಾವಾ, ಇಲ್ಲೇ ಕೂತಿಲ್ವಾ ಪಕ್ಕದಲ್ಲಿ? ಇಲ್ಲ. ಹ್ಞೂ, ಇಲ್ಲೇ. ಈ ಸೋಫಾ ಮೇಲ? ಹ್ಞೂ, ಸೋಫಾ ಮೇಲೆ. ಯಾರೋ ಇದ್ದಾರ ಅಲ್ಲಿ? ಯಾರು ಇಲ್ಲ ಅಲ್ಲಿ. ನೀನೊಳ್ಳೆ. ಏಯ್ ಬಾವಾ, ಏನು ಜಾಸ್ತಿ ಆಗಿದೆಯಾ? ಪಕ್ಕದಲ್ಲೇ ಕೂರಿಸ್ಕೊಂಡು ಇದ್ದಾಳ ಅಂತ ಕೇಳ್ತಿದ್ದೀರಲ್ಲ, ಏನು ಚೆನ್ನಾಗಿರುತ್ತೆ? ಛೀ. ಸಾರಿಮ್ಮ. ವೈಟ್ ಸೀರೆತಾನೆ ಹಾಕೊಂಡಿರೋದವಳು. ಚೂಡಿದಾರು, ಪಿಂಕ್ ಕಲರು, ವೇಲೆಲ್ಲ ಇದೆ ನೋಡಿ ಕರೆಕ್ಟಾಗಿ. ಹ್ಞೂ, ಅರ್ಥ ಆಯ್ತು. ನೀರು ತಗೊಂಡ್ಬರ್ತೀನಿ. ಬಾವಾ, ಇವಳಿಗೆ ಕಾಯಿಸಿರೋ ನೀರು. ಏನೇನೋ ಇಮ್ಯಾಜಿನೇಷನ್ ಬರುತ್ತೆ, ರಿಯಲ್ ಆಗಿ ಆಗ್ತಿದ್ಯೋ ಅಥವಾ ಇಮ್ಯಾಜಿನೇಷನ್ ಅನ್ನೋ ಕನ್ಫ್ಯೂಷನ್ ಆಗುತ್ತೆ. ಒಟ್ನಲ್ಲಿ ಸೈಕ್ ಮಾಡೋದು ಮಗ. ಏನೂ ಆಗಿಲ್ಲ ಅಷ್ಟೇ. ಬಾವಾ, ಅಲ್ಲಿ ಕೂತಿದ್ದಾಳಲ್ಲ ಅವಳು, ಮೇಲೆ ಕೂತ್ಕೋತಿದ್ದೀರಾ? ಸಾರಿ, ಅಲ್ಲಿ ಕೂತ್ಕೊಳ್ಳಿ. ಒಳ್ಳೆ ಲೂಸ್ ಆಡ್ದಂಗೆ ಆಡ್ತಾರೆ. ಬಾವಾ, ಚೂರು ಫೋನ್ ಕೊಡ್ತೀರಾ? ಫ್ರೆಂಡ್ಸ್ಗೆ ಫೋನ್ ಮಾಡಬೇಕಾಗಿತ್ತು, ಅದಕ್ಕೆ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು. ಬಂದೆ, ಫೋನ್ ಮಾಡಿಬಿಡ್ತೀನಿ. ಹಲೋ.
ಹಾಂ 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 ಅದೇ ನೀವು ಎಲ್ಲಿದ್ದೀರಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಅದೆಲ್ಲ ಅರೇಂಜ್ಮೆಂಟ್ ಆಗಿದೆ ಅಲ್ವಾ? ಬರ್ತಿದ್ದೀರಾ? ಏ ಮಾವ, ಏನು ಮಾಡ್ತಿದ್ದೀರಾ? ನೀರು ಬೇಕು ಅಂತ ಕೇಳಿದ್ರು. ಹೌದಾ, ಕೊಡಿ ಕೊಡಿ. ಹ್ಞೂ ಮತ್ತೆ ಬಾವ, ಏನು ಸಮಾಚಾರ? ಈಗ ಊಟಕ್ಕೆ ಏನು ವ್ಯವಸ್ಥೆ? ಆರ್ಡ್ರ್ ಮಾಡಬೇಕಾ ಹೇಗೆ? ಫೋನ್ ಕೊಡ್ತೀಯಾ? ಆರ್ಡರ್ ಮಾಡ್ತೀನಿ. ಬಾವಾ, ಇದು ಈ ಸ್ಪೀಕರ್ ಇರುತ್ತೆ. ಪೊಲೀಸವರು ನಾವು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತಾರೆ ಬಾವಾ. ಸುಮ್ಮನೆ ರಿಸ್ಕ್ ಬೇಡ. ಇವತ್ತೊಂದು ನೈಟು ನನ್ನ ಹತ್ರನೇ ಇರಲಿ, ಫೋನು ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಈಗೇನು ಫುಡ್ ಆರ್ಡ್ರ್ ಮಾಡ್ಬೇಕು ತಾನೆ? ಇವಳು ಮಾಡ್ತಾಳೆ. ಅಯ್ಯ ತುಮ್ ಕರೋಮ್ಮ ಆರ್ಡ್ರ್, ಅವಳು ಮಾಡ್ತಾಳೆ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ನಿಮ್ಮ ಅಕ್ಕ ಸಂಜೆ ಫೋನ್ ಮಾಡಿದ್ರೆ? ಅಕ್ಕಂಗೆ ಅಲ್ಲೇನು ಸಿಗ್ನಲ್ ಸಿಗಲ್ಲ ಬಾವಾ. ಮತ್ತು ಅಕ್ಕಂಗೆ ಇದೆಲ್ಲ ಗೊತ್ತಾಗದೇ ಇದ್ರೂ ಒಳ್ಳೇದು, ಸುಮ್ಮನಿರಿ ನೀವು. ಇದಕ್ಕೆ ಹೆಸರೇನಾದರೂ ಇದೆಯಾ? ಇದೆ. ಏನು? ಫಿರೋಜಾ. ಸರೋಜಾ? ಸರೋಜಾ. ಫಿರೋಜಾ. ಫಿರೋಜಾ ತುಂಬ ಕಾಮನ್ ನೇಮ್ ಅನ್ಸುತ್ತಲ್ಲ? ಹೆಸರು ಮಾತ್ರ ಕಾಮನ್ನು, ಜನ ಎಲ್ಲ ಭಾಳ ರಿಚ್ಚು, ನಿಮ್ಮ ಥರನೇ. ನಾವು ರಿಚ್ಚಾ? ಬಾವಾ ಕೆಳಗೆ ನೋಡಿ. ಅಷ್ಟೊಂದಲ್ಲ, ಸ್ವಲ್ಪ ಮೇಲೆ ನೋಡಿ. ಮನಸ್ಸಿಂದ ರಿಚ್ಚು ಬಾವಾ, ನೀವು ಮನಸ್ಸಿಂದ ರಿಚ್ಚು ಬಾವಾ. ಅವಳಿಗೆ ನನ್ನ ಹೆಸರೇನು ಅಂತ ಕೇಳಿ. ಏಯ್ ಬೇಡ ಬೇಡ, ಪರವಾಗಿಲ್ಲ ಪರವಾಗಿಲ್ಲ. ಕೇಳಿ ಬಾವಾ. ಇಲ್ಲ ಇಲ್ಲ, ಪಾಪ ಒಬ್ಬರೇ ಕೂತಿಯಾರ, ಪಾಪ ಇರಲಿ. ಕೇಳಿ ಬಾವಾ. ಇಲ್ಲೇ ಇದ್ದಾರಾ ಅವರು? ಅಲ್ಲೇ ಇದ್ದಾರೆ, ಕೇಳಿ. ಅವಳ ಹೆಸರು, ಅವನ ಹೆಸರೇನಮ್ಮ? ನೀವು ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಒಳ್ಳೆ ಬಾವಾ, ನಾನು ಹೆಸರ ಕೇಳಿದ್ದೀನಿ, ನನಗೆ ನನ್ನ ಹೆಸರು ಹೇಳಿಲ್ಲ. ಕೇಳಿದ್ರೆ ಗಂಡನ ಹೆಸರು ಹೇಳ್ಬಾರ್ದು ಅಂತಾಳೆ. ಬಾವಾ ಬಾವಾ, ಒಳ್ಳೆ ಬಾವಾ ನೀನು. ಊಟ ಮಾಡಿದ್ದೀವಿ ಅಂತಾರೆ, ಪಾರ್ಸೆಲ್ ಕವರ್ ಇಲ್ಲ. ಖಾಲಿ ಪ್ಲೇಟ್ ಕೊಡ್ತಾರೆ, ಬಜ್ಜಿ ಸಖತ್ತಾಗಿತ್ತು ಅಂತಾರೆ. ಯಾಕೆ ಹೀಗಾಗ್ತಿದೆ? ಮೋಸ್ಟ್ಲಿ ಆ ಮಾಲಿಂದಾನೇ ಇರಬೇಕು. ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿದ್ದೆ ಬರೀ ಇಮ್ಯಾಜಿನೇಷನ್ ಅಷ್ಟೇ. ಬಾವಾ ಬಾವಾ, ಯಾರಿಲ್ಲ. ಫಿರೋಜಾನು ಒಳಗೆ ಇದ್ದಾಳೆ, ನೀವೇನ್ ಮಾಡ್ತಿದ್ದೀರಾ ಅಲ್ಲಿ? ಬಾವಾ, 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 ಏನ ನಿಂದು? ಬಾವಾ, ನಾನು ಫಿರೋಜಾ ಇವತ್ತಿಲ್ಲಿ ಒಳಗೆ ರೂಮಲ್ಲಿ ಮಲಗ್ತೀವಿ, ನೀವೊಂಚೂರು ಹಾಲಲ್ಲಿ ಮಲಗ್ತೀರಾ. ಅದು ಹೊಸದಾಗಿ ಮದುವೆ ಆಗ್ತಿದ್ದೀವಲ್ಲ ಬಾವಾ, ಚೂರು ಪ್ರೈವಸಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಪ್ರೈವಸಿ ಬೇಕಾಗಿರೋದು ಮದುವೆ ಆದಮೇಲೆ. ಅರ್ಥ ಮಾಡ್ಕೊಳ್ಳಿ ಬಾವಾ ಪ್ಲೀಸ್. ಅಗಳಿ ಹೆಂಗೆ ನಾಚ್ಕೋತಿದ್ದಾಳೆ ಅಂತ. ಅಯ್ಯೋ ಬಂದೆ ಬಿದ್ಕೋ.
ये मेरी सौरजबी तुझे मालूम नहीं तुझ पे कुर्बान मेरी जान फिरोजा. तुझे देखा तो ये जाना सनम प्यार होता है दीवाना सनम अब यहाँ से कहाँ जाए हम तेरी बाहों में मर जाए हम तुझे देखा तो ये जाना सनम प्यार होता है दीवाना सनम अब यहाँ से कहाँ जाए हम तेरी बाहों में मर जाए हम. ಉದರ್ ಕ್ಯಾ ದೇಖ್ ರೀ? ಏಯ್ ಏನೋ ಮಾಡ್ತಿದ್ಯಾ? ಭಾವ ನಾವು ಹಂಗೆ ಇಲ್ಲಿ ಆಟ. ನೀವಿನ್ನೂ ಮಲಗಿಲ್ವಾ? ನನ್ ಬಿಡು, ನೀನೇನು ಮಾಡ್ತಿರೋದಿಲ್ಲಿ? ಅದು ಭಾವ ನಾವು ಹಿಂಗೆ ಡೈಲಿ ಆಟ ಆಡ್ತಿರ್ತೀವಿ. ಒಂದಿನ ನಾನು ಅವಳ ಥರ ಮಿಮಿಕ್ರಿ ಮಾಡ್ತೀನಿ, ಇನ್ನೊಂದು ದಿನ ಇವಳು ನನ್ನ ಥರ ಮಿಮಿಕ್ರಿ ಮಾಡ್ತಾಳೆ. ನಾವೆಷ್ಟೇ ಆದರೂ ಮೀಟ್ ಆಗಿದೆ ಸ್ಟೇಜ್ ಮೇಲೆ ಅಲ್ವಾ ಭಾವ, ಪರ್ಫಾರ್ಮ್ ಮಾಡುವಾಗ. ಮಾಡಿ ತೋರಿಸ್ಲಾ ಇವಾಗ? ತುझे देखा तो ये ಮುಚ್ಕೊಂಡು ಮಲ್ಕೋಬೇಕೀಗ. ಯಾರೂ ಇಲ್ಲ, ಎಲ್ಲ ನನ್ನ ಇಮ್ಯಾಜಿನೇಷನ್ ಅಷ್ಟೇ. ನಿತ್ಯ ಮಾಡಿದ್ರೆ ಸರಿ ಹೋಗುತ್ತೆ. तुम पास आए यूं मुस्कुराए तुम मेरे ಫಿರೋಜಾ, ಬಂದಾಗ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ನೀನು. ಇವಾಗ ನೋಡು ಅರಳ್ಬಿಟ್ಟಿದೆ ಮುಖ. ಇವಳು ನಿಲ್ಲ ಕಳ್ಳಿ ನಿಲ್ಲು ಬಾವಂಗೆ ಹೇಳ್ಬಿಡ್ತೀನಿ ಅಷ್ಟೇ ನೋಡಿ. ಇವಾಗ ಬಾವ ಇಲ್ಲಿ ನೋಡಿ ಬಾವ, ಅವಳು ಸಂತೋಷನ 2 ಕಣ್ಣು ಸಾಲ್ತಿಲ್ಲ ನನಗೆ ನೋಡೋಕ್ಕೆ. देखो तुम इधर देख तुम. वो तुम्हारे रिलेटिव्स क्या गांड मस्ती उन्हें. बाबा बाबा ಬಾವ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಾಬಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಾಬಾ. ಏನಾಯಿತು? ಅದು ಏನಾಯಿತು ಕರೆಕ್ಟಾಗಿ ಹೇಳೋ. ಬಾಬಾ ಫಿರೋಜಾ ಕಾಣಿಸ್ತಿಲ್ಲ. ಫಿರೋಜಾ ಕಾಣಿಸ್ತಾ ಇಲ್ಲ ಬಾಬಾ. ಬಾಬಾ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಾಬಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಾಬಾ. ಏನಾಯಿತು? ಅದು ಏಯ್ ನೀಟಾಗಿ ಹೇಳೋ, ಏನಾಯಿತು? ನೀವೊಂದು 5 ನಿಮಿಷ ಕಣ್ಣು ಮುಚ್ಚಿದ್ರ, ನಾನೊಂದು 5 ನಿಮಿಷ ಕಣ್ಣು ಮುಚ್ಚಿದ್ನಾ, ಅವ್ರ ಕಡೆಯವ್ರು ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಬಾ. ಚಿನಾಲ್ಕೆ ನನ್ನ ಮಕ್ಕಳು. ಏನ? ದೊಡ್ಡ ಚಿನಾಲ್ಕೆ ನನ್ನ ಮಕ್ಕಳು ಬಾಬಾ ಅವರೆಲ್ಲ. ವಿಷಯ ಹೇಳೋ ಬಾಬಾ. ಫಿರೋಜಾ ಕಾಣಿಸ್ತಿಲ್ಲ ಬಾಬಾ. ಒಂದು ನಿಮಿಷ ಇರು. ನೋಡು, ಸುಮ್ಮನೆ ಟೆನ್ಷನ್ ಮಾಡಬೇಡ, ಕರೆಕ್ಟಾಗಿ ಹೇಳು ಏನಾಯ್ತು ಅಂತ. ನೀವು 2 ನಿಮಿಷ ಕಣ್ಣು ಮುಚ್ಚಿದ್ರಾ, ನಾನು 2 ನಿಮಿಷ ಕಣ್ಣು ಮುಚ್ಚಿದ್ನಾ, ಅಷ್ಟರಲ್ಲಿ ಅವ್ರ ಮನೆಯವ್ರು ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾವಾ. ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವಳನ್ನ. ನಿಜವಾಗ್ಲೂ ಕಾಣಿಸ್ತಿಲ್ವಾ? ಇಲ್ಲ ಬಾವ, ಕಾಣಿಸ್ತಾ ಇಲ್ಲ. ನೀವು ಬನ್ನಿ, ನಾನು ತೋರಿಸ್ತೀನಿ ನಿಮ್ಗೆ. ಬನ್ನಿ ಬಾವ, ನೀವು ಬನ್ನಿ, ನೀವು ತೋರಿಸ್ತೀನಿ ನಿಮ್ಗೆ. ಬನ್ನಿ. ನೋಡಿ ಬಾವ, ಅವಳು ಇಲ್ಲೂ ಇಲ್ಲ. ಏನ್ ನಗ್ತಾ ಇದ್ದೀರಾ? ನನ್ನ ಮಕ್ಕಳು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದೀನಿ. ಚಿನಾಲ್ಕೆ ನನ್ನ ಮಕ್ಕಳು, ನಗ್ತಾ ಇದ್ದೀರಾ ನೀವು? ಏನ್ ಬಾವ ನೀವು? ಇಲ್ಲ ಅಲ್ಲ, ನನ್ನ ಕಷ್ಟ ನನಗಿಲ್ಲ ಅಂತಿದೆ, ನಗ್ತಾ ಇದೆ. ಸರಿ ಬಾ ಬಾ, ನೋಡ ಏನಾರು ಮಾಡ ಬಾ. ನನ್ನ
ಫಸ್ಟ್ ಲವ್ ಬಾವ. ನೋಡು ಏನೂ ಆಗಿಲ್ಲ, ಸುಧಾರಿಸ್ಕೊ ನೀನು. ನೀರು ಕುಡಿ, ನಾನು ನೀರು ತಗೊಂಬರಲ್ಲ, ನೀರು ತಗೊಂಬರ್ತೀನಿ. ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಬಂದೆ ನಾನು. ನಾನು ಹೆದರ್ಕೊಂಡಿದ್ದೆ ಭ್ರಮೆ ನಂದು ಅಂತ. ಭ್ರಮೆ ನಂದಲ್ಲ, ಅವಂದು. ಚಿನಾಲ್ಕೆ ಅಂತ ಒಂದು ನಿಮಿಷ ಬಾಯಿಗೆ ಬರ್ಸಿದ್ದ. ರಂಗ 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 ಮತ್ತೆ ಏನೋ ಮಾಡ್ತಿದ್ಯಾ ಇಲ್ಲಿ? ಫಿರೋಜಾ ಇಲ್ಲಿದ್ದಾಳೆ ಬಾವಾ. ಲೋ, ಫಿರೋಜಾ ಯಾಕೋ ಈ ರೂಮಲ್ಲಿ ಇರ್ತಾಳೆ? ಇದ್ರೆ ನಂಗೆ ಗೊತ್ತಾಗಲ್ವಾ? ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ನೀವು ಮಲಗಿದ್ರಲ್ಲ. ಲೋ, ನಾನು ಮಲ್ಗೇ ಇಲ್ಲ ಕಣೋ. ಬಾ, ಅವಳಲ್ಲಿ ಇಲ್ಲ ಕಣೋ. ಬಾರೋ ಹೇಳ್ತೀನಿ. ಫಿರೋಜಾ ನೋಡು, ನೀರು ಕುಡಿ, ಸುಧಾರಿಸ್ಕೋ. ಏನಾಗಿಲ್ಲ, ಕುಡಿ ಕುಡಿ, ನಾನು ಹೇಳ್ತೀನಿ, ಕುಡಿ. ಇವಾಗ ಕರೆಕ್ಟಾಗಿ ನೆನ್ಪು ಮಾಡ್ಕೊ, ಲಾಸ್ಟ್ ಅವಳನ್ನ ಯಾವಾಗ ನೋಡಿತ್ತು? ಇಲ್ಲ ಬಾವ, ನಂಗೆ ನೆನ್ಪು ಬರ್ತಿಲ್ಲ ಅವಳನ್ನ ಯಾವಾಗ ನೋಡಿದ್ದು ಅಂತ. ಹೋಗ್ಲಿ ಬಿಡು, ನಾಳೆ ಬೆಳಿಗ್ಗೆ ಎದ್ದರೆ ಎಲ್ಲ ಸರಿ ಹೋಗುತ್ತೆ. ಹಾಂ, ಓಕೆನಾ? ಏನ ನಾಳೆ ಬೆಳಿಗ್ಗೆನಾ? ನನ್ನ ಮಕ್ಕಳು ಚಿನಾಲ್ಕೆ ನನ್ನ ಮಕ್ಕಳು ಬಂದು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದೀನಿ. ನಾಳೆ ಬೆಳಿಗ್ಗೆ ಹುಡ್ಕೋಣ ಅಂತೀರಲ್ಲ. ನಾನು ಸತ್ತೋಗ್ತೀನಿ, ನಾನು ಸತ್ತೋಗ್ತೀನಿ ಬಾವ. ಅವಳಿಲ್ಲ ನಾನು ಬದುಕಲ್ಲ ಬಾವ, ನಾನು ಸತ್ತೋಗ್ತೀನಿ ಬಾವ. ನಾನು ಈಗ ಏನು ಮಾಡುವಂತ್ಯಾ? ಈ ಹೊತ್ತಲ್ಲಿ ಹುಡ್ಕೋಕ್ಕಾಗುತ್ತಾ ಅವಳನ್ನ? ಬನ್ನಿ ಬಾವ, ಹುಡ್ಕೋಣ. ಕರೆಕ್ಟ್, ಜಾಸ್ತಿ ದೂರ ಹೋಗಿರಲ್ಲ. ಬನ್ನಿ ಬಾವ, ಹುಡ್ಕೊಂಡು ಬನ್ನಿ ಬಾವ. ಇಷ್ಟೊತ್ತಲ್ಲಿ ಕಷ್ಟ, ಹೋಗಿ ಮಲ್ಕೋ ಹೋಗ. ನನ್ನ ಕಷ್ಟ ನಿಮಗೆ ಗೊತ್ತಾಗಲ್ಲ ಅಲ್ಲ? ಹೋಗು, ನಾಳೆ ಹುಡ್ಕೋಣ. ಹಾಂ ಸರಿ, ನಾಳೆ ಹುಡ್ಕೋಣ. ಆಯ್ತು, ಹೋಗಿ ಮಲ್ಕೋ, ಹೋಗು. ಆಯ್ತು ಬಾವ, ನೀವು ಮಲ್ಕೊಳ್ಳಿ, ನೀವು ಮಲ್ಕೊಳ್ಳಿ. ನಾಳೆ ಹುಡ್ಕೋಣ, ಆರಾಮಾಗಿ ಹುಡ್ಕೋಣ. ನೀವು ಮಲ್ಕೊಳ್ಳಿ. ಹಾಂ ಹಾಂ, ನಾಳೆ ಹುಡುಕ್ಬೇಕಂತ ಎಲ್ಲರೂ ಚಿನಾಲ್ಕೆ ನನ್ನ ಮಕ್ಕಳು. ಹಂಗೆ ಕಿಚನ್ ಲೈಟ್ ಆಫ್ ಮಾಡಿ ಮಲ್ಕೋ. ಬಾವಾ, ಏಯ್ ಏಯ್, ನಿಲ್ಸೋ. ಬಿಸಾಕೋ. ಬೇಡ ಕಣೋ, ಪ್ಲೀಸ್ ಕಣೋ, ಬೇಡ ಕಣೋ. ನಿಲ್ಸೋ, ನಿಲ್ಸೋ. ಇವಾಗ ಏನೋ ಮಾಡಬೇಕು? ಈ ಕಡೆ ಹೋಗೋಣ. ಈ ಕಡೆ ಈ ಕಡೆ ಈ ಕಡೆ. ಇದೇನೋ ದಾರಿಯಲ್ಲ ಕಬಲಿನಂತೆ, ಸಂಚಾರ ಸಾಗಬೇಕು ಜಾರದಂತೆ. ಎಲ್ಲಿ ಹೋದೆ ಇವನಲ್ಲೇ
ಫಿರೋಜ್ ಅದು ವೇಲ್ ಬಾವಾ ಬಾವಾ ಪಿಂಕ್ ವೇಲ್ ಬಾವಾ ಕ್ಲೂ ಬಿಟ್ಟು ಹೋಗಿದ್ದಾಳು ಬಾವಾ ನಮಗೋಸ್ಕರ. ಏನೋ ಮಾತಾಡ್ತಿದ್ಯಾ? ಫಿರೋಜ್ ಅದು ಅಂತ ಹೆಂಗೋ ಗೊತ್ತು? ಏ ಬಾವಾ ನೀವು ಬೆಳಿಗ್ಗೆ ಕೇಳಿದ್ರಲ್ಲ ವೈಟಾ ಅಂತ, ನಾನು ಹೇಳಿದ್ನಲ್ಲ ಪಿಂಕು ಅಂತ, ಇದೆ ಅದು. ನಡೀರಿ ಬಾವಾ ನೀವು. ಹಾಂ ಫಿರೋಜಾ ಬಾವಾ ನಾನು ಹೇಳ್ತಿದ್ದೀನಿ, ಅವಳಿ ಕಡೆನೇ ಹೋಗಿರೋದು ಬಾವು. ಬನ್ನಿ. ವೇಲ್ ಅಲ್ಲಿ ಸಿಕ್ಕಿದ್ದು, ಆ ಕಡೆ ಹೋಗಿರ್ತಾಳೆ. ಲೋ ಎಷ್ಟೋ ಹುಡುಕ್ತೀಯ, ವಾಪಸ್ ಹೋಗೋಣ ಬಾರೋ. ಬಾವಾ ಅವಳನ್ನ ವಾಪಸ್ ಮಂಗ್ಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬನ್ನಿ ನಾವು ಊರಿಗೆ ಹೋಗಿ ಕರ್ಕೊಂಡ್ ಬಂದ್ಬಿಡೋಣ. ಹತ್ತಿ. ಲೋ ಇಷ್ಟೊತ್ತಲ್ಲೇನೋ? ನಿಮಗೆ ಸುಸ್ತಾಗಿದ್ರೆ ಹೇಳಿ, ನಾನು ಗಾಡಿ ಓಡಿಸ್ತೀನಿ. ಬನ್ನಿ ಮಂಗ್ಳೂರಿಗೆ ಹೋಗೋಣ. ಬನ್ನಿ ಬನ್ನಿ ನಡ್ರಿ. ಇರು ಏನು ಮಾಡೋದು? ನನ್ನ ಹತ್ರ ಒಂದು ಪ್ಲಾನ್ ಇದೆ. ನನಗೊಬ್ರು ಇನ್ಸ್ಪೆಕ್ಟರ್ ಪರಿಚಯ ಇದ್ದಾರೆ. ನಾಳೆ ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವಳು ವಾಪಸ್ ಕರ್ಕೊಂಬಂದ್ಬಿಡೋಣ. ನಾಳೆ ಬೆಳಿಗ್ಗೆ ಯಾಕೆ, ಇವಾಗಲೇ ಹೋಗೋಣ. ನೋಡ್ರಂಗ, ನಿಮ್ಮಿಬ್ರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನನ್ನ ಮಾತು ಕೇಳ್ತೀಯ ಇಲ್ವಾ ನೀನು? ಕೇಳಲ್ಲ ಬಾವ. ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನಿನ್ನ ಮೇಲೆ ಆಣೆಗೂ ಇನ್ನೂ ಗೊತ್ತಿಲ್ಲ. ನಂದು ಫಿರೋಜ್ ಅದು ಎಷ್ಟು ಡೀಪ್ ಲವ್. ಆಯ್ತು ತಲೆ ಕೆಟ್ಟರೆ ಯಾವ ಇನ್ಸ್ಪೆಕ್ಟರ್ ಗೊತ್ತಿಲ್ಲ. ಬಾ ಸಮಾಧಾನ. ಸ್ಟ್ರೇಟ್ ಮನೆಗೆ ಹೋಗೋದಷ್ಟೇ. ಲೋ ನಾಳೆ ಬೆಳಿಗ್ಗೆ ಹುಡ್ಕೋಣ ಅನ್ನಲ್ಲೋ? ಬಿಡೋ ಮಲ್ಕೊಳ್ಳೋ. ನನಗೂ 2 ದಿನದಿಂದ ನಿದ್ದೆ ಇಲ್ಲ ಕಣೋ. ಇಲ್ಲ ಬಾವ, ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಾಗಲ್ಲ ಬಿಡಿ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ. ನಾನು ಎಷ್ಟು ಕರೆದ್ರೂ ಬರಲ್ಲ ಅಂದ್ಲು. ಅವಳಿಗೆ ಇಲ್ಲಿ ಬರೋ ಮುಂಚೆ ಏನು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದೆ ಗೊತ್ತಾ ಬಾವ? ರಂಗ ದಯವಿಟ್ಟು ಕಣೋ, ಹೋಗಿ ಮಲ್ಕೊಳ್ಳೋ ಪ್ಲೀಸೋ. ಕೇಳಿ ಬಾವ, ನಾನೇನು ಹೇಳಿ ಕರ್ಕೊಂಬಂದಿದ್ದೆ ಅಂತ. ಏನು ಹೇಳಿ ಕರ್ಕೊಂಬಂದಿದ್ಯೋ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳಿದ್ದೆ. ಹುಟ್ಟು ಬಟ್ಟೆಯಲ್ಲಿ ಓಡ್ ಬಂದಿದ್ಲು ಬಾವಾ. ನಾನಿಲ್ಲಿ ಬಂದು ತಪ್ಪು ಮಾಡ್ಬಿಟ್ಟೆ ಬಾವಾ. ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಬಾವಾ. ನಾನು ಸತ್ತೋಗ್ತೀನಿ ಬಾವಾ. ಬಾವಾ ನಾನು ಸತ್ತೋಗ್ತೀನಿ. ಹೋಗಿ ಮಲ್ಕೊಳ್ಳೋ. ಇಡಿಯಟ್ ತಂದು ಒಂದ್ಸಲ ಹೇಳಿ ಅರ್ಥ ಆಗಲ್ವಾ? ಫಿರೋಜಾ ಪ್ಲೇಸ್ ಫೆಲೋ, ನಿನ್ ವೇಲಲ್ಲೇ ನಾನು ನೇಣು ಹಾಕೊಂಡು ಸತ್ತೋಗ್ತೀನಿ ಕಣೆ. ನಾನು ಸತ್ತೋಗ್ತೀನಿ. ಬಾಗಿಲು ತೆಗಿಯೋ. ಗಂಗ ಬಾಗಿಲು ತೆಗಿಯೋ. ಹೇಳಿದ್ ಮತ್ತೆ ಕೇಳಲ್ಲೋ. ಅವಳಲ್ಲಿಲ್ಲ ಕಣೋ ಗಂಗ. ಬಂದಾಗಿಂದ ಇಲ್ಲ ಕಣಲ್ಲೋ. ನಿಮ್ಮ ಅಕ್ಕಂಗೆ ಏನು ಉತ್ತರ ಹೇಳೋ? ಲೋ ಬಾಗ್ಲು ತೆಗಿಯೋ ರಂಗ. ಯಾವ್ದು ನಿಜ ಯಾವ್ದು ಭ್ರಮೆ ಅಂತ ಗೊತ್ತಾಗ್ತಿಲ್ಲ. ಹಾಳದ್ ಗಾಂಜಾಯಿಂದಾನೇ ಎಲ್ಲ ಆಗ್ತಿರೋದು. ನನ್ನ ಕೈಲಿ ಆಗ್ತಿಲ್ಲ. ಲೋ ಬಾಗ್ಲು ತೆಗಿಯೋ ಪ್ಲೀಸೋ ರಂಗ. ನಾನು ಸಾಯ್ತೀನಿ. ಇದೊಂದೇ ದಾರಿ ಇದಕ್ಕೆಲ್ಲ. ಬಾವಾ, ಏ ಬಾವಾ, ಏನ್ ಮಾಡ್ತಿದ್ದೀರಾ? ಹೋಗಲ್ಲ, ಎಲ್ಲ ನಿನ್ನಿದ್ದಾನೆ. ಫಿರೋಜಾ ಸಿಕ್ಬಿಟ್ಲು ಬಾವಾ. ಅವ್ರ ಮನೆಯವರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಬೈಕೆ ಇಲ್ಲೇ ಮಂಚದ ಕೆಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ಲು. ಅಯ್ಯೋ ಹುಚ್ಚು ಹುಡುಗಿ. ಬಂದೇರಿ ಕರ್ಕೊಂಬರ್ತೀನಿ. ಕುಯ್ಕೊಂಡ್ಬಿಟ್ಟಿರಾ? ಬಂದೇರಿ. ಏ ಫಿರೋಜಾ ಆಚೆ ಬಾವ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಗೊತ್ತಾ? ನೀನು ಸಿಗ್ಲಿಲ್ಲ ಅಂತ ಕುಯ್ಕೊಂಡ್ಬಿಟ್ರು. ಬಾ. ನೋಡಿ ಬಾವ ಹೆಂಗ್ ಬೆವ್ತೋಗವಳೆ. ಕರ್ಕೊಂಡು ಹೆಂಗ್ ಸುತ್ತಾಡೋದು ಮಗ. ಸೈಕೆ ಏನಾದ್ರು ಮಾಡಿದ್ರೆ ಏನು ಕ್ವಶನ್ ಮಾಡಬೇಡ, ಸುಮ್ಮನೆ ಫ್ಲೋಲ್ ಹೋಗ್ತಾ ಇರು. ಸ್ವಲ್ಪ ಹೊತ್ತಲ್ಲೇ ಎಲ್ಲ ಸರಿ ಹೋಗುತ್ತೆ. ನಾವಿಬ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ಗೊತ್ತಾ, ನೀನು ಬಂದು ಕರ್ಕೊಂಡು ಹೋಗ್ಬಿಟ್ರೇನೋ ಅಂತ. ಅಲ್ವಾ ಬಾವಾ?
ಏನಮ್ಮ ಫಿರೋಜಾ, ಬಾ ಕೂತ್ಕೋ ಬಾ. ಏನಮ್ಮ ಫಿರೋಜಾ, ಹಾಂ ಬಾ ಕೂತ್ಕೋ ಬಾ, ಕೂತ್ಕೋ ಬಾ. ಬಾ ಬಾ. ಆಜಾ ಆಜಾ ಬಾ. ಬೇಟು ಬೇಟು. ಏ ಒಂದು ನಿಮಿಷ ಕೂತ್ಕೋ ಬಾ. ಓಹ್ ಬಾ. ಎಂಥ ಪ್ರೀತಿ. ಬೇಟ. ಫಿರೋಜಾ, ಬಾವ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಗೊತ್ತಾ ನೀನಿಲ್ಲ ಅಂದಿದ್ದಕ್ಕೆ. ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀರಾ ನೀವಿಬ್ರು ಒಂದೇ ದಿನದಲ್ಲಿ. ಹೌದು, ತುಂಬ ಹಚ್ಕೋತೀನಿ. ಏನಮ್ಮ ನೀನು ಫ್ಯಾಮಿಲಿ ಬರ್ಬೋದು ಅಂತ ಹೇಳೋದಲ್ವಾ? ಏ ಹೇಳೋದಲ್ವೇನೆ, ಬಾವಂಗೆ ಇನ್ಸ್ಪೆಕ್ಟರ್ ಎಲ್ಲ ಮಾಲೂಮು ಗೊತ್ತಾ. ಬಿಡಿ, ಹೆದರ್ಕೋಬಿಡಿ. ನಾನೊಂದು ಐಡಿಯಾ ಹೇಳ. ನೀವಿಬ್ಬರು ಮಲ್ಕೊಳ್ಳಿ. ನಾನು 2 ದಿನದಿಂದ ನಿದ್ದೆ ಮಾಡಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. 1 ಅವರ್ ಮಲ್ಕೋತೀನಿ. ಹಾಂ ಪ್ಲೀಸ್ 1 ಅವರ್ ನೀವು ಮಲ್ಗಿ. ಒಂದೇ ಒಂದು. ಏಯ್, ಅವ್ರ ಮನೆಯವ್ರು ಮತ್ತೆ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಯಾರು ಬರಲ್ಲ ಕಣೋ, ಪ್ಲೀಸ್ 1 ಅವರ್ ಅಷ್ಟೇ. ಚುಚ್ಕೊಂಡು ಸತ್ತೋಗ್ಲಾ, ನೇಣು ಹಾಕೊಂಡು ಸತ್ತೋಗ್ಲಾ? ನನಗೆ ಚುಚ್ಬಿಡು, ಸಾಯಿಸ್ಬಿಡು ನನ್ನ. ಬಂದಾಗಿಂದ ಹಿಂಸೆ ಇಕ್ತವನೆ. ಬೇಡ ಕಣೋ. ಫಿರೋಜಾ, ತುಮ್ ಏಕ್ ಕಾಮ್ ಕರೋ, ನೀನು ಇಲ್ಲೇ ನಮ್ಮ ಮುಂದೆ ಸೋಜಾವ್, ನಾವಿಬ್ರು ಎದ್ದಿರ್ತೀವಿ. ಹೇಳಿ ಬಾವ. ಹೂನಮ್ಮ, ನಾನು ಎದ್ದಿರ್ತೀನಿ, ನೀನು ಸೋಜಾವ್. ಖುಷಿನಾ? ಬಾವ, ನಾನೊಂದು ಕ್ವಶನ್ ಕೇಳಲ್ಲ? ಕೇಳು. ಮಲಗಿದಾಳಲ್ಲ ಬಾವ. ನಮ್ಮ ಕಡೆ ಎಲ್ಲ ಈ ಇಂಟ್ರ್ ಕ್ಯಾಸ್ಟು, ಇಂಟ್ರ್ ರಿಲಿಜನ್ನು ಲವ್ ಮಾಡಿ ಮದುವೆ ಆಗೋದು ತಪ್ಪಾ ಬಾವ? ನಮ್ಮ ಕಡೆ ನಿಮ್ಮ ಕಡೆ ಅಂತಲ್ಲ, ತುಂಬ ಕಡೆ ಲವ್ ಅಂದ್ರೇ ಶೋಕಿ ಅನ್ಕೋತಾರೆ. ಇನ್ನು ಇಂಟರ್ ರಿಲಿಜನ್ನು, ಇಂಟರ್ ಕಾಸ್ಟಲ್ಲಿ ಲವ್ ಮಾಡಿದ್ರೆ ತಿರುಪೆ ಶೋಕಿ ಅನ್ಕೋತಾರೆ. ಅದಕ್ಕೆ ನಮ್ಮೂರವ್ರಿಗೆಲ್ಲ ನಮ್ಮ ಮೇಲೆ ಅಷ್ಟು ಕೋಪ ಇರ್ಬೋದೇನೋಪ್ಪ ಬಾವ. ನಮ್ಮೂರಲ್ಲಿ ನಮ್ಮ ಸೋಷಲ್ ಟೀಚರ್ ಒಬ್ರಿದ್ರು. ಹಾಂ, ಅವ್ರು ಹೇಳ್ತಿದ್ರು, ನಾವೆಲ್ಲರೂ ಎಜುಕೇಟೆಡ್ ಆದರೆ ಈ ಜಾತಿ, ಈ ಧರ್ಮ ಇದನ್ನೆಲ್ಲ ಇಂಡಿಯಾದಿಂದಾನೇ ಹೋಗ್ಲಾಡ್ಸ್ಬಿಡ್ಬೋದು ಅಂತ. ಅವ್ರ ಮಗಳು ಮುಸ್ಲಿಮು. ಇದೇ ಥರ ಒಬ್ಬ ಹಿಂದೂ ಹುಡುಗನ ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಸಾಯಿಸೇ ಬಿಟ್ರು ಬಾವ, ಸಾಯಿಸೇ ಬಿಟ್ರು. ನಿಮ್ದೇನು ಕ್ವಾಲಿಫಿಕೇಶನ್ನು? ಬಾವಾ, ರಂಗ. ಏಯ್, ಮೊದಲೇ ರಿಚ್ ಹುಡುಗಿ ಅಂತೀಯ, ಹೋಗಿ ಒಳಗಡೆ ಮಲ್ಗಿಸೋಳನ್ನ. ನೀನು ಹಂಗೆ ಹೋಗಿ ಮಲ್ಕೋ ಹೋಗು. ನಾನಿಲ್ವ ಇಲ್ಲಿ? ಯಾರಾದರೂ ಬಂದರೆ ನಾನು ನೋಡ್ಕೋತೀನಿ. ಹೋಗಿ ಮಲ್ಕೋ ಹೋಗು. ಸರಿ ಬಾವಾ, ನನಗೂ ಸುಸ್ತಾಗಿದೆ, ನಾನು ಮಲ್ಕೋತೀನಿ. ಅದೇ ಫಿರೋಜಾ, ಫಿರೋಜಾ ಹೇಳಮ್ಮ, ಬಾಲ್ ಒಳಗೆ ಮಲ್ಗೋಣ.
ಇದು ರಾಜು. ಹಾಂ ಹೇಳಿ. ಆ್ಯಕ್ಚುಲಿ ನಾವು 3 ಜನ ರಂಗನ್ ಫ್ರೆಂಡ್ಸು. 3? ಹಾಂ, ಇವರೊಬ್ಬರು. ಓಹ್, ಇದು ನೆನೆ ನಮಗೆ ಕಾಲ್ ಮಾಡಿದ್ದ. ನಿಮ್ಗೇನ ಫೋನ್ ಮಾಡಿದ್ನೇನೆ? ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಸಾರ್, ನೀವು ಬಂದಿದ್ದು ತುಂಬ ಒಳ್ಳೇದಾಯಿತು. ನನಗಂತೂ ನಿನ್ನೆಯಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಸರ್, ಏನಾಯಿತು? ಅದು ರಂಗ ಯಾವುದೋ ಹುಡುಗಿನ ಕರ್ಕೊಂಬಂದಿದ್ದಾನೆ. ಅವ್ನ ಹಳೆ ಲವರ್ ಡೆತ್ ಏನಾರು ಆಗಿತ್ತಾ? ಡೆತ್ತಾ? ಆ ಥರ ಏನಿಲ್ಲ. ಆ ಥರ ಏನಿಲ್ವಲ್ಲ. ಅವನಿಗೆ ಹಳೆ ಡವ್ ಏನಾದರೂ ಇದ್ರಾ? ಹಳೆ ಡವ್ವಾ? ಆ ಥರ ಇಲ್ವಲ್ಲ. ಅದು ಯಾವುದೋ ಒಂದು ಹುಡುಗಿ ಪಕ್ಕದಲ್ಲೇ ಕೂತಿದ್ದಾಳೆ ಅಂತಾನೆ, ಪಿಂಕ್ ಚೂಡಿದಾರು ಅಂತಾನೆ. ಕೇಳಿಬೇಕಾರೆ ನೀವೇ? ಬರ್ಲಿ ರೀ, ವಿಚಾರಿಸೋಣ. ಬರ್ಲಿ. ಬರ್ಲಿ ಬರ್ಲಿ. ಬಾಯ್ಸ್, ಹಾಂ, ಕೇಳಿ ಕೇಳಿ ಕೇಳಿ. ಬಂದ್ಬಿಟ್ರ ಬಾಯ್ಸ್? ಅದು ಬಂದ್ರಲ್ಲ, ನಿಮ್ಗೆ ಕಾಯ್ತಿದ್ದೆ. ಎಲ್ಲ ಅರೇಂಜ್ ಆಗಿದ್ಯಾ? ಎಲ್ಲ ಅರೇಂಜ್ ಆಗಿದೆ ತಾನೆ? ಹಾಯ್ ಬಾಬಾ, ಇವರೇ 3 ಜನ ಹೇಳ್ಕೊಂಡವ್ರೆ ಅಂತ. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಫಿರೋಜಾ, ನೋಡ್ರಪ್ಪ ಮದ್ವೆ ಕಡೆನಾ? ಏನು ಕೂತ್ಕೊಳ್ತಾ ಇದೆಯಾ? ಟೈಮ್ ಆಯ್ತು. ಬಾಬಾ ನಾನಲ್ಲಪ್ಪ, ನಮ್ಮ ಬಾವ ದೊಡ್ಡ ಕಿಲಾಡಿ. ಟೈಮ್ ಆಯ್ತು. ಯಮಗಂಡ ಕಾಲ ಮುಗಿಸ್ಕೊಂಡು ಯಾಕ್ರಿ ಡೋರ್ ಓಪನ್ ಮಾಡಕ್ಕೆ ಇಷ್ಟೊತ್ತು ಮಾಡಿದ್ರಿ? ಏನು ಮಲ್ಗಿದ್ರಾ? ಎಷ್ಟು ಅಂತ ಕಾಯೋದು? ಆವಾಗಿಂದ ಕರಿತಾ ಇದ್ದೀನಿ, ಕೇಳಿಸಲ್ವಾ ನಿಮಗೆ? ಒಂದು ವಿಷಯ ಹೇಳಬೇಕಾಗಿತ್ತು ರೀ. ಕೇಳಿ ಇಲ್ಲಿ. ನಂಗೆ ಸ್ವಲ್ಪ ರೆಸ್ಟ್ ಬೇಕು. ಕೇಳಿ ಇಲ್ಲಿ. ನನಗೊಬ್ಬ ತಮ್ಮ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನು 18 ವರ್ಷ ತನಕ ಚೆನ್ನಾಗೇ ಇದ್ದ. ಆಮೇಲೆ ಯಾವುದೋ ವಿಚಾರಕ್ಕೆ ಹುಚ್ಚಿಡ್ಬಿಡ್ತು. ಏನು ಹೇಳ್ತಿದ್ಯಾ ನೀನು? ನಂಗೆ ಏನೂ ಅರ್ಥ ಆಗ್ತಿಲ್ಲ. ಹೌದು ರೀ, ತಮ್ಮ ಹುಚ್ಚ ಅಂದರೆ ಅಕ್ಕನೂ ಹುಚ್ಚಿ ಅಂತ ಊರಲ್ಲೆಲ್ಲ ಮಾತಾಡ್ಕೊಂಡ್ರು. ಇದರಿಂದ ಯಾರೂ ಗಂಡು ಕೊಡ್ತಿರ್ಲಿಲ್ಲ. ಅದಕ್ಕೆ ಈ ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಟು ಮದುವೆ ಆಗಿರೋದು. ಈ ವಿಷಯ ಎಲ್ಲ ನನಗೇನೆ ಕೇಳ್ತಿದ್ಯಾ ಇವಾಗ? ಅಲ್ಲ ರೀ, ಅವ್ನು ಹಾಸ್ಪಿಟಲಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ನಂತೆ. ಅದಕ್ಕೆ ಡಾಕ್ಟರು ಇದೆಲ್ಲ ನೀನು ಇಮ್ಯಾಜಿನೇಷನ್ ಅಂತ ಹೇಳಿದ್ದಕ್ಕೆ ಅವ್ರಿಗೂ ಚುಚ್ಚಿ ಇನ್ನೂ 3 ಜನನ ಕರ್ಕೊಂಡು ಓಡ್ ಬಂದಿದ್ದಾನೆ. ಇಲ್ಲಿಗೇನಾದರೂ ಬಂದಿದ್ನಾ? ರೀ ರೀ, ಇಲ್ಗೇನಾದ್ರು ಬಂದಿದ್ನಾ? ಅವ್ನ ಫೋಟೋ ಇದೆ ನಿನ್ನ ಹತ್ರ? ಅವ್ನು ಚಿಕ್ಕ ವಯಸ್ಸಿನ ಫೋಟೋ ಇರಬೇಕು. ಇರಿ, ತಗೋ ಬರ್ತೀನಿ. ಜೋರು ಬಿರುಗಾಳಿ ಬೀರ್ತಿರ್ಬೇಕಾದ್ರೆ ಆಗ ಎದ್ದಕ್ಕಿದ್ದ ಹಾಗೆ ಏನು ಅಂತ ನೋಡಿದ್ರೆ ಕೀಟ್ಕಿ ಮುಚ್ಕೊಂಡು ಅಂತ ಸುಧಾರಿಸ್ಕೊಳ್ಳೋದ್ರ ಒಳಗಾಗಿ ಇದ್ದಕ್ಕಿದ್ದಾಗೆ ಗಾಳಿ ಜೊತೆ ಆಗ ಮುಚ್ಚಿಬಿಡುತ್ತೆ. ಇವ್ರೇ ಕಣೆ ಬಂದಿದ್ದು ಇವತ್ತು ರಂಗನ್ ಕರ್ಕೊಂಡು ಹೋಗಕ್ಕೆ. ಇವಳೆ
ಲೇ ಲೇ ಇವಳೆ ಎಲ್ಲಿದ್ಯಾ? ಲೇ ಎಲ್ಲಿದ್ಯಾ? ಎಲ್ಲೋಗಿದ್ಯಾ ಇವಳೆ? ಎಲ್ಲೇ ಇದೆಯಾ? ಇವಳೆ ಸಮಾಜಶಾಸ್ತ್ರ ಪಾಠ ಮಾಡುವ ಈ ಶಿಕ್ಷಕಿ ತನ್ನ ಮಗಳು ಫಿರೋಜಾಳನ್ನೇ ಕೊಂದಿದ್ದಾಳೆ. ತನ್ನ ಮಗಳು ಬೇರೆ ಧರ್ಮದ ಹುಡುಗನನ್ನ ಪ್ರೀತಿ ಮಾಡಿದ್ದೇ ಈ ಕೊಲೆಗೆ ಕಾರಣವೆಂಬ ಮಾಹಿತಿ ಮೇಲ್ನೋಟಕ್ಕೆ ಕಂಡುಬಂದಿದೆ. ಕಾಣದ ಕೈಗಳು ಈ ಪ್ರಕರಣವನ್ನು ಮುಚ್ಚು ಹಾಕಲು ಪ್ರಯತ್ನಿಸಿದವು. ಆದರೆ ರಿಪೋರ್ಟರ್ ಭರತ್ ಅವರ ಪರಿಶ್ರಮದಿಂದ ಈ ಪ್ರಕರಣವು ಬೆಳಕಿಗೆ ಬಂದಿದೆ. ಆದರೆ ಫಿರೋಜಾ ಪ್ರೀತಿ ಮಾಡಿದ ಆ ಅನ್ಯ ಧರ್ಮದ ಹುಡುಗ ಯಾರೆಂಬುದು ಮುಂದಿನ ತನಿಖೆಯಲ್ಲಿ ಹೊರಬರಲಿದೆ. ಶಿಕ್ಷಕರಾದ ಅವರು ಸಮಾಜಕ್ಕೆ ನೈತಿಕತೆ ಹಾಗೂ ಸಹಿಷ್ಣುತೆ ಬೋಧಿಸುವವರು. ಆದರೆ ಅವರದೇ ಮನೆ ಆ ನೈತಿಕತೆ ಹಾಗೂ ಸಹಿಷ್ಣುತೆಗೆ ಬಲಿಯಾದಂತೆ ಕಾಣುತ್ತಿದೆ. ನೋಡಿ ರಂಗರಾಜು, ನೀವು ಡ್ರಗ್ಸ್ ತಗೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಬರ್ತಿರೋ ಹ್ಯಾಲೋಜಿನೇಷನ್, ಇಮ್ಯಾಜಿನೇಷನ್ ಮಿತಿ ಮೀರುತ್ತೆ. ಸೊ ಮೈ ಅಡ್ವೈಸ್ ಈಸ್ ಇವನ್ ವೀಡ್ ಕೂಡ ನೀವು ಟಚ್ ಮಾಡಬಾರ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನ್ ಮಾಡ್ತಿದ್ದೀರಾ ಅಲ್ಲಿ? ಇಷ್ಟೊತ್ತಾಯ್ತು ನೀವು ಹೋಗಿ. ನೀರ್ ತರಕ್ ಇಷ್ಟ ಹೊತ್ತಾ? ಅಂಥದ್ದೇನ್ ಮಾಡ್ತಿದ್ರಿ ಅಲ್ಲಿ? ಬೇರೆ ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಫಸ್ಟ್ ಬಟ್ಟೆ ಚೇಂಜ್ ಮಾಡಿ. ಆಫೀಸಿಂದ ಬಂದು ಎಷ್ಟೊತ್ತಾಯ್ತು? ಅದಕ್ಕೆ ಹೋಗ್ತಿರೋದು. ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ ನೋಡಿ. ರಾಜು? ಹೌದು. ನೀವು? ರಂಗ ಅಂತ. ಓಹ್, ನಿಮ್ಮ ಪಕ್ಕದ ಮನೆಯವರು. ಓಕೆ. ಜಸ್ಟ್ ರೀಸೆಂಟ್ಲಿ ಮೂಡ್ ಇನ್ ಆಗಿರೋದು. ಓಕೆ. ಇವಳು ನನ್ನ ಫ್ರೆಂಡ್. ಎಲ್ಲೋ ಎಲ್ಲೋ ಫಿರೋಜಾ? ಏ ಫಿರೋಜಾ, ಬಾಯಿಲ್ ಕೆಳಗೆ ಮೆಟ್ಲಿದೆ, ಹುಷಾರು. ಬಾಯಿಲ್ ನಿಂತ್ಕೋ. ಇವಳು ನನ್ನ ಫ್ರೆಂಡ್ ಮಗಳು. ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದ. ನಾನು ನಿಮ್ಮ ಹತ್ರ ಬಿಟ್ಟು ಹೋಗೋಣ ಅಂದ್ಕೊಂಡೆ. ವೀಕೆಂಡ್ ಅಲ್ವಾ ಬ್ರೋ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇವತ್ತೊಂದು ನೈಟ್ ಅಷ್ಟೇ, ಇವತ್ತೊಂದು ನೈಟ್.